subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ 1ರ 3ನೇ ಅಧ್ಯಾಯವಾದ ಸಂಖ್ಯೆಗಳೊಂದಿಗೆ ಆಟ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.6ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಅಭ್ಯಾಸ 3.6ರಲ್ಲಿ ಮೊದಲ ಲೆಕ್ಕ ಕೆಳಗಿನ ಸಂಖ್ಯೆಗಳ ಮಸಾಅವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅದರಲ್ಲಿ ಮೊದಲ ಲೆಕ್ಕ 18 ಮತ್ತು 48ರ ಮಸಾಅವನ್ನು ಕಂಡುಹಿಡಿಯಬೇಕು ಮಕ್ಕಳೇ. ಅವಿಭಾಜ್ಯ ಅಪವರ್ತನಗಳ ಮೂಲಕ ಈ 18ಅನ್ನ ಭಾಗಿಸ್ತಾ ಹೋಗ್ಬೇಕು ಮಕ್ಕಳೇ. 2 9 18, ನಂತರ 3 3 9, ನಂತರ 3 1 3, ನಂತರ 48ನ ನೋಡಿ ಮಕ್ಕಳೇ. 2 2 4, 2 4 8, ನಂತರ 2 1 2, 2 2 4, 2 6 12, ನಂತರ 2 3 6, ನಂತರ 3 1 3 ಮಕ್ಕಳೇ. ನೋಡಿ ಮಕ್ಕಳೇ, 18ರ ಅವಿಭಾಜ್ಯ ಅಪವರ್ತನಗಳು ನೋಡಿ ಮಕ್ಕಳೇ. 2 × 3 × 3, ನಂತರ 48ರ ಅವಿಭಾಜ್ಯ ಅಪವರ್ತನಗಳು ನೋಡಿ ಮಕ್ಕಳೇ. 2 × 2 × 2 × 2 × 3 ಮಕ್ಕಳೇ. ಹಾಗಾದ್ರೆ ನೋಡಿ ಮಕ್ಕಳೇ, 18 ಮತ್ತು 48ರಲ್ಲಿ ಬಂದಿರತಕ್ಕಂತಹ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? ಇದರಲ್ಲಿ 2 ಇದೆ, ಇದರಲ್ಲೂ ಸಹ 2 ಇದೆ ಮಕ್ಕಳೇ. ಇಲ್ಲಿ 3 ಇದೆ, ಇಲ್ಲೂ ಸಹ 3 ಇದೆ ಮಕ್ಕಳೇ. ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 2 ಮತ್ತೆ 3. ಹಾಗಾದ್ರೆ ನೋಡಿ, ಮಸಾಅ 2 × 3, 2 3 6 ಮಕ್ಕಳೇ. ಹಾಗಾದ್ರೆ 18 ಮತ್ತು 48ರ ಮಸಾಅ 6 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 30 ಮತ್ತು 42ರ ಮಸಾಅವನ್ನು ಕಂಡುಹಿಡಿಯಬೇಕು ಮಕ್ಕಳೇ. ನೋಡಿ, 30 ಅವಿಭಾಜ್ಯ ಅಪವರ್ತನಗಳ ಮೂಲಕ ಭಾಗಿಸಿ ಮಕ್ಕಳೇ. 2 1 2, ಇಲ್ಲಿ 1 ಉಳಿಯುತ್ತೆ, 10 ಆಗುತ್ತೆ ಮಕ್ಕಳೇ. 2 5 10, ನಂತರ 3 5 15, ನಂತರ 5 1 5. 42ನ್ನ ಭಾಗಿಸಿ ಮಕ್ಕಳೇ. 2 2 4, 2 1 2, ನಂತರ 21 3ರಿಂದ ಭಾಗಿಸಿ ಮಕ್ಕಳೇ. 3 7 21, ನಂತರ 7 1 7. ನೋಡಿ ಮಕ್ಕಳೇ, ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನು ಬರೆದುಕೊಳ್ಳಿ. 30 = 2 × 3 × 5. 42ರ ಅಪವರ್ತನಗಳು 2 × 3 × 7 ಮಕ್ಕಳೇ. ಇವುಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 2 ಮತ್ತೆ 3 ಮಕ್ಕಳೇ. ಮಸಾಅ ಏನಾಗುತ್ತೆ? 2 × 3, 2 3 6 ಆಗುತ್ತೆ. 30 ಮತ್ತು 42ರ ಮಸಾಅ 6 ಮಕ್ಕಳೇ. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 18 ಮತ್ತು 60ರ ಮಸಾಅವನ್ನು ಕಂಡುಹಿಡಿಯಿರಿ ಮಕ್ಕಳೇ. ನೋಡಿ ಮಕ್ಕಳೇ, 18ರ ಅವಿಭಾಜ್ಯ ಅಪವರ್ತನಗಳನ್ನ ನೋಡಿ. 2 9 18 ಮಕ್ಕಳೇ, ನಂತರ 3 3 9, 3 1 3, ನಂತರ 60ಅನ್ನು ಭಾಗಿಸಿ ಮಕ್ಕಳೇ. 2 3 6, 2 0 0, 2 1 2, ಇಲ್ಲಿ 1 ಉಳಿಯುತ್ತೆ, 10 ಆಗುತ್ತೆ ಮಕ್ಕಳೇ. 2 5 10, ನಂತರ 3 5 15, 5 1 5 ಮಕ್ಕಳೇ. ಹಾಗಾದ್ರೆ 18ರ ಅವಿಭಾಜ್ಯ ಅಪವರ್ತನಗಳು ಯಾವ ಮಕ್ಕಳೇ? 2 × 3 × 3. 60ರ ಅವಿಭಾಜ್ಯ ಅಪವರ್ತನಗಳು 2 × 2 × 3 × 5. ಇವುಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 2 × 3 ಮಕ್ಕಳೇ. ಮಸಾಅ = 2 × 3, 2 3 6. 18 ಮತ್ತು 60ರ ಮಸಾಅ 6 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 27 ನಂತರ 63ರ ಮಸಾಅವನ್ನು ಕಂಡುಹಿಡಿಯಬೇಕು ಮಕ್ಕಳೇ. 3 9 27, ನಂತರ 3 3 9, ನಂತರ 3 1 3. 63 ನೋಡಿ ಮಕ್ಕಳೇ. 3 2 6, 3 1 3, 3 7 21, 7 1 7 ಮಕ್ಕಳೇ. 27ರ ಅವಿಭಾಜ್ಯ ಅಪವರ್ತನಗಳು 3 × 3 × 3. 63ರ ಅವಿಭಾಜ್ಯ ಅಪವರ್ತನಗಳು 3 × 3 × 7 ಮಕ್ಕಳೇ. ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 3 × 3 ಮಕ್ಕಳೇ. ಮಸಾಅ = 3 × 3 ಮಕ್ಕಳೇ. 3 3 9 ಮಕ್ಕಳೇ. ಹಾಗಾದ್ರೆ 27 ಮತ್ತು 63ರ ಮಸಾಅ 9 ಮಕ್ಕಳೇ. ನಂತರ ಈ ಲೆಕ್ಕವನ್ನು ನೋಡಿ ಮಕ್ಕಳೇ. 36ನ್ನ ಭಾಗಿಸ್ತಾ ಹೋಗಿ ಮಕ್ಕಳೇ. 2 1 2, 1 ಉಳಿಯುತ್ತೆ, 16 ಆಗುತ್ತೆ. 2 8 16, ನಂತರ 2 9 18, ನಂತರ 3 3 9, 3 1 3. ನಂತರ 84ನ ನೋಡಿ ಮಕ್ಕಳೇ. 2 4 8, 2 2 4, 2 2 4, 2 1 2, ನಂತರ 3 7 21, ನಂತರ 7 1 7. ನೋಡಿ ಮಕ್ಕಳೇ, ಅವಿಭಾಜ್ಯ ಅಪವರ್ತನಗಳನ್ನ ಬರೆದುಕೊಳ್ಳಿ ಮಕ್ಕಳೇ. 36ರ ಅವಿಭಾಜ್ಯ ಅಪವರ್ತನಗಳು 2 × 2 × 3 × 3 ಮಕ್ಕಳೇ. ನಂತರ 84ರ ಅವಿಭಾಜ್ಯ ಅಪವರ್ತನಗಳು 2 × 2 × 3 × 7 ಮಕ್ಕಳೇ. ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 2 × 2 × 3 ಮಕ್ಕಳೇ. 2 2 4, 4 3 12. 36 ಮತ್ತು 84ರ ಮಸಾಅ 12 ಮಕ್ಕಳೇ. ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 34 ಮತ್ತು 102ರ ಮಸಾಅವನ್ನು ಕಂಡುಹಿಡಿಯಬೇಕು ಮಕ್ಕಳೇ. 34
2ರಲ್ಲಿ ಹೋಗುತ್ತೆ ನೋಡಿ ಮಕ್ಕಳೇ. 2 ಒಂದ್ಲೆ 2, 1 ಉಳಿಯುತ್ತೆ, 14 ಆಗುತ್ತೆ ಮಕ್ಕಳೇ. 2 ಏಳೆ 14, ನಂತರ 17 ಒಂದ್ಲೆ 17. 102 ನೋಡಿ ಮಕ್ಕಳೇ. 2 ಐದ್ಲೆ 10, 2 ಒಂದ್ಲೆ 2, ನಂತರ 3 ಒಂದ್ಲೆ 3, 2 ಉಳಿಯುತ್ತೆ, 21 ಆಗುತ್ತೆ. 3 ಏಳೆ 21, 17 ಒಂದ್ಲೆ 17 ಮಕ್ಕಳೇ. ನೋಡಿ ಮಕ್ಕಳೇ 34, ನಂತರ 102ರ ಅವಿಭಾಜ್ಯ ಅಪವರ್ತನಗಳನ್ನು ನೋಡಿ. 34ರಲ್ಲಿ 2 × 17, 102ರಲ್ಲಿ 2 × 3 × 17. ಸಾಮಾನ್ಯ ಅಪವರ್ತನಗಳು ನೋಡಿ ಮಕ್ಕಳೇ 2, ನಂತರ 17. ಮಾಸ 2 × 17 = 2 17 34 ಮಕ್ಕಳೇ. ಹಾಗಾದರೆ 34 ಮತ್ತು 102ರ ಮಾಸ 34 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಜಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ 2 3 6, 1 ಉಳಿಯುತ್ತೆ, 10 ಆಗುತ್ತೆ ಮಕ್ಕಳೇ. 2 5 10, ನಂತರ 5 7 35, 7 1 7 ಮಕ್ಕಳೇ. ನಂತರ 105 ನೋಡಿ ಮಕ್ಕಳೇ. 3 3 9 ಮಕ್ಕಳೇ, 1 ಉಳಿಯುತ್ತೆ, 15 ಆಗುತ್ತೆ. 3 5 15, 5 7 35, ನಂತರ 7 1 7. ನಂತರ ನೋಡಿ ಮಕ್ಕಳೇ 5 3 15, ಇಲ್ಲಿ 2 ಉಳಿಯುತ್ತೆ ಮಕ್ಕಳೇ, 25 ಆಗುತ್ತೆ. 5 5 25, ನಂತರ 5 7 35, 7 1 7 ಮಕ್ಕಳೇ. ನೋಡಿ ಮಕ್ಕಳೇ 70, 105, ನಂತರ 175ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ನೋಡಿ ಮಕ್ಕಳೇ. 2 × 5 × 7, 3 × 5 × 7, 5 × 5 × 7 ಮಕ್ಕಳೇ. ಇವುಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 5 × 7 ಮಕ್ಕಳೇ. 5 7 35. ಹಾಗಾದ್ರೆ 70, 105 ಮತ್ತು 175ರ ಮಾಸ 35 ಮಕ್ಕಳೇ. ನಂತರ ಹೆಚ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲೂ ಸಹ 3 ಸಂಖ್ಯೆಗಳಿವೆ. 91ನ್ನು ಭಾಗಿಸಿ ಮಕ್ಕಳೇ. 7 1 7 ಮಕ್ಕಳೇ. ಇಲ್ಲಿ 2 ಉಳಿಯುತ್ತೆ, 21 ಆಗುತ್ತೆ ಮಕ್ಕಳೇ. 7 3 21, ನಂತರ 13 1 13. ಇಲ್ಲಿ ನೋಡಿ ಮಕ್ಕಳೇ 2 5 10, 1 ಉಳಿಯುತ್ತೆ, 12 ಆಗುತ್ತೆ ಮಕ್ಕಳೇ. 2 6 12, ನಂತರ 2 2 4, 1 ಉಳಿಯುತ್ತೆ, 16 ಆಗುತ್ತೆ ಮಕ್ಕಳೇ. 2 8 16, ನಂತರ 2 1 2, 2 4 8, 2 7 14, ನಂತರ 7 1 7 ಮಕ್ಕಳೇ. 49 ನೋಡಿ ಮಕ್ಕಳೇ. 7 7 49, 7 1 7. ನೋಡಿ ಮಕ್ಕಳೇ ಈ 3 ಸಂಖ್ಯೆಗಳಲ್ಲಿ ಬಂದಿರತಕ್ಕಂಥ ಸಾಮಾನ್ಯ ಅಪವರ್ತನ ಯಾವುದು ಮಕ್ಕಳೇ? 7 ಮಕ್ಕಳೇ. ನೋಡಿ 91ರಲ್ಲಿ 7 ಇದೆ, ನಂತರ 112ರಲ್ಲಿ 7 ಇದೆ, ನಂತರ 49ರಲ್ಲಿ 7 ಇದೆ ಮಕ್ಕಳೇ. ಹಾಗಾದ್ರೆ ಮಾಸ ಏನು ಮಕ್ಕಳೇ? ಸಾಮಾನ್ಯ ಅಪವರ್ತನ 7 ಬಂದಿದೆ ಮಕ್ಕಳೇ. ಹಾಗಾಗಿ 91, 112, 49ರ ಮಾಸ 7 ಮಕ್ಕಳೇ. ನೋಡಿ ಮಕ್ಕಳೇ ಐ ಲೆಕ್ಕವನ್ನು ಗಮನಿಸಿ. ಇಲ್ಲೂ ಸಹ 3 ಸಂಖ್ಯೆಗಳಿವೆ. 18, 54, 81 ಇವೆ ಮಕ್ಕಳೇ. 2 9 18, 3 3 9, 3 1 3 ಮಕ್ಕಳೇ. 54ನ ಗಮನಿಸಿ ಮಕ್ಕಳೇ. 2 2 4, 1 ಉಳಿಯುತ್ತೆ, 14 ಆಗುತ್ತೆ. 2 7 14, 27 ಇದೆ ಮಕ್ಕಳೇ. 3 9 27, ನಂತರ 3 3 9, ನಂತರ 3 1 3. ನಂತರ ನೋಡಿ ಮಕ್ಕಳೇ 81ನ ಗಮನಿಸಿ. 3 2 6 ಮಕ್ಕಳೇ. 2 ಉಳಿಯುತ್ತೆ, 21 ಆಗುತ್ತೆ. 3 7 21, ನಂತರ 3 9 27, ನಂತರ 3 3 9, 3 1 3 ಮಕ್ಕಳೇ. ಹಾಗಾದ್ರೆ 18, 54, ನಂತರ 81ರಲ್ಲಿ ಬರ್ತಕ್ಕಂತಹ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? 3 × 3 ಮಕ್ಕಳೇ. ಹಾಗಾಗಿ ಮಾಸ 3 × 3 9 ಮಕ್ಕಳೇ. 18, 54, 81ರ ಮಾಸ 9 ಮಕ್ಕಳೇ. ನಂತರ ಜೆ ಲೆಕ್ಕವನ್ನು ನೋಡಿ ಮಕ್ಕಳೇ. 12, 45, 75ರ ಮಾಸವನ್ನು ಕಂಡುಹಿಡಿಯಿರಿ ಮಕ್ಕಳೇ. 2 6 12, 2 3 6, ನಂತರ 3 1 3. ಇಲ್ಲಿ ನೋಡಿ 45 ಇದೆ. 5 9 45, ನಂತರ 3 3 9, 3 1 3. 5 1 5, 2 ಉಳಿಯುತ್ತೆ, 25 ಆಗುತ್ತೆ. 5 5 25, ನಂತರ 5 3 15, 3 1 3. ಈ 3 ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳು ಯಾವುವು ನೋಡಿ ಮಕ್ಕಳೇ? 3 ಮಕ್ಕಳೇ. ಮಾಸ 3. ಸಾಮಾನ್ಯ ಅಪವರ್ತನ 3 ಮಾತ್ರ ಬಂದಿದೆ ಮಕ್ಕಳೇ. ನೋಡಿ ಅಲ್ವಾ? ಹಾಗಾದ್ರೆ 12, 45, 75ರ ಮಾಸ 3 ಮಕ್ಕಳೇ. ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 2 ಅನುಕ್ರಮ ಎ ಸಂಖ್ಯೆಗಳ, ಬಿ ಸಮ ಸಂಖ್ಯೆಗಳ, ಸಿ ಬೆಸ ಸಂಖ್ಯೆಗಳ ಮಾಸ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ ಏನ ನೋಡಿ ಮಕ್ಕಳೇ 2 ಅನುಕ್ರಮ ಸಂಖ್ಯೆಗಳ ಮಾಸ ಕಂಡುಹಿಡಿಬೇಕು ಮಕ್ಕಳೇ. ಯಾವುದೇ 2 ಅನುಕ್ರಮ ಸಂಖ್ಯೆಗಳು ಮಕ್ಕಳೇ, 1 ಮತ್ತು 2 ಅಥವಾ 2 ಮತ್ತು 3 ಅಥವಾ 3 ಮತ್ತು 4, 4 ಮತ್ತು 5, 5 ಮತ್ತು 6 ಹೀಗೆ ಅನುಕ್ರಮ ಸಂಖ್ಯೆಗಳನ್ನ ಮಾತ್ರ ತೆಗೆದುಕೊಳ್ಬೇಕು ಮಕ್ಕಳೇ. ನಾನು ಇಲ್ಲಿ 2 ಮತ್ತು 3 ಅನುಕ್ರಮ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀನಿ ಮಕ್ಕಳೇ. ಇವುಗಳ ಮಾಸನ ನೋಡೋಣ. ನೋಡಿ 2 1 2, 1 1 1,
3 ಒಂದ್ಲೆ 3, 1 ಒಂದ್ಲೆ 1 ಮಕ್ಕಳೇ. ನೋಡಿ ಮಕ್ಕಳೇ, 2 ಮತ್ತು 3ರ ಅಪವರ್ತನಗಳನ್ನು ಗಮನಿಸಿ ಮಕ್ಕಳೇ. 2ರ ಅಪವರ್ತನಗಳು 1 ಮತ್ತು 2, 3ರ ಅಪವರ್ತನಗಳು 1 ಮತ್ತು 3. ಹಾಗಾದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನ ಎಷ್ಟು ಮಕ್ಕಳೇ? 1 ಮಕ್ಕಳೇ. ಮಾಸ ಹಾಗಾದ್ರೆ 1 ಮಕ್ಕಳೇ. 2 ಮತ್ತು 3ರ ಮಾಸ 1 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಯಾವುದೇ 2 ಅನುಕ್ರಮ ಸಂಖ್ಯೆಗಳನ್ನ ತೆಗೆದುಕೊಂಡ್ರೂ ಸಹ ಅವುಗಳ ಮಾಸ ಒಂದೇ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ ನಾವು 3 ಮತ್ತು 4 ಅಥವಾ 4 ಮತ್ತು 5 ಯಾವುದೇ 2 ಅನುಕ್ರಮ ಸಂಖ್ಯೆಗಳನ್ನು ತೆಗೆದುಕೊಂಡ್ರೂ ಸಹ ನಮಗೆ ಮಾಸ ಒಂದೇ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಬಿ ನೋಡಿ ಮಕ್ಕಳೇ, 2 ಅನುಕ್ರಮ ಸಮ ಸಂಖ್ಯೆಗಳ ಮಾಸವನ್ನು ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದ್ರೆ ಹೇಗೆ ಅಂತ ನೋಡೋಣ. ನೋಡಿ, 2 ಸಮ ಸಂಖ್ಯೆಗಳ ಮಾಸ. ಸಮ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? 2, 4, 6, 8, 10, 12, 14, 16, 18, 20, 22 ಇವುಗಳನ್ನೆಲ್ಲ ನಾವು ಸಮ ಸಂಖ್ಯೆಗಳು ಅಂತ ಹೇಳ್ತೀವಲ್ವಾ ಮಕ್ಕಳೇ? ಅದರಲ್ಲಿ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ 2 ಅನುಕ್ರಮ ಸಮ ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬೇಕು ಮಕ್ಕಳೇ. ಅನುಕ್ರಮ ಅಂತ ಕೇಳಿದಾರೆ ಮಕ್ಕಳೇ. ಹಾಗಾಗಿ ಯಾವುದೇ 2 ಅನುಕ್ರಮ ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬೇಕು. 2, 4ನಾದ್ರೂ ತೆಗೆದುಕೊಳ್ಬಹುದು, 4, 6ನಾದ್ರೂ ತೆಗೆದುಕೊಳ್ಬಹುದು, 8, 10ನಾದ್ರೂ ತೆಗೆದುಕೊಳ್ಬಹುದು, 10, 12ನಾದ್ರೂ ತೆಗೆದುಕೊಳ್ಬಹುದು. ಆದ್ರೆ ಅವು ಅನುಕ್ರಮವಾಗಿರ್ಬೇಕು ಮಕ್ಕಳೇ. ಅನುಕ್ರಮವಾಗಿ ಸಮ ಸಂಖ್ಯೆಗಳಾಗಿರ್ಬೇಕು ಮಕ್ಕಳೇ. ನಾನು ಇಲ್ಲಿ 2 ಮತ್ತು 4ಅನ್ನ ತೆಗೆದುಕೊಂಡಿದ್ದೀನಿ. ನೋಡಿ ಮಕ್ಕಳೇ, 2 ಒಂದ್ಲೆ 2, 1 ಒಂದ್ಲೆ 1, 2 ಎರಡ್ಲೆ 4, 2 ಒಂದ್ಲೆ 2, 1 ಒಂದ್ಲೆ 1 ಮಕ್ಕಳೇ. ನೋಡಿ, ಹಾಗಾದ್ರೆ 2 ಮತ್ತು 4ರ ಅಪವರ್ತನಗಳನ್ನ ಗಮನಿಸಿ ಮಕ್ಕಳೇ. 2ರ ಅಪವರ್ತನಗಳು 1 ಮತ್ತೆ 2, 4ರ ಅಪವರ್ತನಗಳು 1, 2, 2. ಹಾಗಾದ್ರೆ ಇವೆರಡರಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? 1 ಮತ್ತೆ 2. ಹಾಗಾದ್ರೆ ಮಾಸ 1 × 2 = 1 ಎರಡ್ಲೆ 2. ಹಾಗಾದ್ರೆ 2 ಮತ್ತು 4ರ ಮಾಸ ಎಷ್ಟು ಮಕ್ಕಳೇ? 2 ಮಕ್ಕಳೇ. ಯಾವುದೇ 2 ಸಮ ಸಂಖ್ಯೆಗಳನ್ನ ತೆಗೆದುಕೊಂಡ್ರೂ ಸಹ ಅವುಗಳ ಮಾಸ 2 ಆಗುತ್ತೆ ಮಕ್ಕಳೇ. 2 ಬೇರೆ ಬೇರೆ ಅನುಕ್ರಮ ಸಂಖ್ಯೆಗಳನ್ನ ಹಾಕೊಂಡ್ಬಿಟ್ಟು ಲೆಕ್ಕಗಳನ್ನ ಮಾಡಿ ಮಕ್ಕಳೇ, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿ ನೋಡಿ ಮಕ್ಕಳೇ, 2 ಬೆಸ ಸಂಖ್ಯೆಗಳ ಮಾಸ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಮಕ್ಕಳೇ. ಬೆಸ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಗೊತ್ತಿದೆ ಅಲ್ಲ? 1, 3, 5, 7, 9, 11, 13, 15, 17 ಇವೆಲ್ಲವೂ ಸಹ ಬೆಸ ಸಂಖ್ಯೆಗಳಾಗ್ತಾವ ಮಕ್ಕಳೇ. ಮಕ್ಕಳೇ, ನೀವು ಇಲ್ಲೂ ಸಹ 2 ಅನುಕ್ರಮ ಬೆಸ ಸಂಖ್ಯೆಗಳನ್ನೇ ತೆಗೆದುಕೊಳ್ಬೇಕು ಮಕ್ಕಳೇ. 1 ಮತ್ತೆ 3 ಅಥವಾ 3 ಮತ್ತು 5, 5 ಮತ್ತು 7, 7 ಮತ್ತು 9 ಈ ರೀತಿ ಅನುಕ್ರಮವಾಗಿರುವಂತಹ 2 ಬೆಸ ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು ಮಕ್ಕಳೇ. ನಾನಿಲ್ಲಿ 3 ಮತ್ತು 5ನ ತೆಗೆದುಕೊಂಡಿದ್ದೀನಿ. 3 ಒಂದ್ಲೆ 3, 1 ಒಂದ್ಲೆ 1, 5 ಒಂದ್ಲೆ 5, 1 ಒಂದ್ಲೆ 1. ನೋಡಿ ಮಕ್ಕಳೇ, 3 ಮತ್ತು 5ರ ಅಪವರ್ತನಗಳನ್ನ ನೋಡಿ. 3 × 1, 5 × 1. ನೋಡಿ ಮಕ್ಕಳೇ, ಇಲ್ಲಿ ಸಾಮಾನ್ಯ ಅಪವರ್ತನ ಯಾವುದು? 1 ಮಕ್ಕಳೇ. ಹಾಗಾದ್ರೆ 3 ಮತ್ತು 5ರ ಮಾಸ ಏನು ಮಕ್ಕಳೇ? 1. ನೋಡಿ ಮಕ್ಕಳೇ, ಯಾವುದೇ 2 ಬೆಸ ಸಂಖ್ಯೆಗಳ ಮಾಸ ಏನಾಗಿರುತ್ತೆ? ಒಂದೇ ಆಗಿರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಪ್ರಶ್ನೆ 3ಅನ್ನು ಗಮನಿಸಿ ಮಕ್ಕಳೇ. ಸಹ ಅವಿಭಾಜ್ಯ ಸಂಖ್ಯೆಗಳಾದ 4 ಮತ್ತು 15ರ ಮಾಸವನ್ನು ಈ ಕೆಳಗಿನಂತೆ ಅಪವರ್ತಿಸುವ ಮೂಲಕ ಕಂಡು ಹಿಡಿಯಲಾಗಿದೆ. 4 2 × 2 ಮತ್ತು 15 3 × 5 ಇವೆರಡರಲ್ಲಿ ಯಾವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳೂ ಇಲ್ಲದಿರುವುದರಿಂದ 4 ಮತ್ತು 15ರ ಮಾಸವು 0 ಆಗಿದೆ. ಈ ಉತ್ತರವು ಸರಿಯೇ? ಅಲ್ಲದಿದ್ದರೆ ಸರಿಯಾದ ಮಾಸ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ. ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ. ಇಲ್ಲ, 4 ಮತ್ತು 15ರ ಮಾಸ 0 ಅಲ್ಲ ಮಕ್ಕಳೇ. ಸಂಖ್ಯೆ 1 4 ಮತ್ತು 15ಅನ್ನು ಭಾಗಿಸುತ್ತೆ ಮಕ್ಕಳೇ. ಹಾಗಾಗಿ ಸರಿಯಾದ ಮಾಸ 1 ಮಕ್ಕಳೇ. ಯಾವುದೇ ಸಂಖ್ಯೆಯನ್ನಾದರೂ ಸಹ 1 ಭಾಗಿಸುತ್ತೆ ಅಲ್ವಾ ಮಕ್ಕಳೇ? ಹಾಗಾಗಿ ಇಲ್ಲಿ ಸರಿಯಾದ ಮಾಸ 1 ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಅಭ್ಯಾಸ 3.6ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.